ಇಮಾಮ್ ಶಾಫಿഈ ರದಿಯಲ್ಲಾಹು ಅನ್ಹು ಫಲಸ್ತೀನ ಗಜ್ಜಾದಲ್ಲಿ ಜನಿಸಿ ಆ ಬಳಿಕ 2ನೇ ವರ್ಷವಾದಾಗ ಮಕ್ಕಾಗೆ ಬಂದು ಮದೀನದಲ್ಲಿ 14 ವರ್ಷಗಳ ಕಾಲ ಇಮಾಮ್ ಮಾಲಿಕ್ ರದಿಯಲ್ಲಾಹು ಅನ್ಹು ಬಳಿ ಕಲಿತು ಅಲ್ಲಿಂದ ಯಮನ್ ನಜ್ರಾನ್ಗೆ ಹೋಗಿ ಅಲ್ಲಿಂದ ಇರಾಕ್ನ ಬಗ್ದಾದ್ಗೆ ಹೋಗಿ ಮರಳಿ ಮಕ್ಕಾಗೆ ಬಂದು ಆ ನಂತರ ತನ್ನ ಬದುಕಿನ ಕೊನೆಯ 5 ವರ್ಷ ಬದುಕಿದ್ದು ಅರ್ಲುಲ್ ಕಿನಾನ ಅರ್ಲುಲ್ ಹಲಾರ ಖ್ಯಾತಿಯ ನಾಗರಿಕತೆಗಳ ಊರು ಖ್ಯಾತಿ ಈಜಿಪ್ಟ್ ನಲ್ಲಾಗಿತ್ತು. ಒಟ್ಟು 54 ವರ್ಷಗಳ ಕಾಲ ಬದುಕಿದ್ದ ಇಮಾಮ್ ಶಾಫಿঈ ರದಿಯಲ್ಲಾಹು ಅನ್ಹು ಮಿಸ್ರ್ನ ಕುರಿತಾದಂತಹ ಅವರ ಬದುಕಿನ ಅನನ್ಯ ನೆನಪುಗಳನ್ನ ಇಮಾಮ್ ಸುಯೂತಿ ರದಿಯಲ್ಲಾಹು ಅನ್ಹು ಅವರ ಹುಸ್ನುಲ್ ಮುಹಾವರ ಅನ್ನುವ ಗ್ರಂಥದಲ್ಲಿ ಉಲ್ಲೇಖಿಸುವುದು ಕಾಣಬಹುದು. ಲೌಲಲ್ ಕಸ್ಬು ಮಾ ಅಕಮ್ತು ಮಿಸ್ರ, ಈ ಕಬ್ಬು ಏನಾದರೂ ಮಿಸ್ರ್ನಲ್ಲಿ ಇರದಿದ್ರೆ, ಈಜಿಪ್ಟ್ ನಲ್ಲಿ ಇರದಿರಿದ್ರೆ ನಾನು ಮಿಸ್ರ್ನಲ್ಲಿ ಬದುಕನ್ನೇ ಕಟ್ಟಿಕೊಳ್ತಾ ಇರಲಿಲ್ಲ ಅನ್ನುವಂತಹ ಮಾತನ್ನು ಅವರು ಹೇಳ್ತಾ ಇದ್ರು. ಇಮಾಮ್ ಶಾಫಿঈ ರದಿಯಲ್ಲಾಹು ಅನ್ಹು ಬದುಕಿಡೀ ಇಲ್ಮ್ಗಾಗಿ ಮೀಸಲಿಟ್ಟದ್ದು ನಮ್ಗೆ ಗೊತ್ತು. ಈ ಕಬ್ಬಿನ ಮಹತ್ವವನ್ನು ಸೂಚಿಸುವುದಕ್ಕಾಗಿ